ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದು ನೀರು ದೋಸೆ ಮಾಡ್ದೆ ನೋಡೋಣ ಬರ್ರಿ. ನೀರು ದೋಸೆ ಮಾಡಲಿಕ್ಕೆ 2 ಗ್ಲಾಸ್ ರೇಷನ್ ಅಕ್ಕಿ ತೊಗೊಂಡೇನಿ. ಒಂದು ಸ್ವಲ್ಪ ಮೆತ್ತಿ ಕಾಳು ಹಾಕ್ಕೊಂಡೇನಿ. ಕ್ಲೀನಾಗಿ 2-3 ಸಲ ತೊಳ್ಕೊಬೇಕು. ನೀರು ಹಾಕ್ಕೊಂಡು ಒಂದು 2 ಗ್ಲಾಸ್ ನೀರು ಹಾಕ್ಕೊಂಡು ಒಂದು 7-8 ತಾಸು ನೆನೆ ಇಡಬೇಕು. ಒಂದು 8 ತಾಸು ನೆನೆದೈತೆ ನೋಡ್ರಿ ಅದು. ಮತ್ತು ಅದನ್ನೆಲ್ಲ ನೀರು ತೊಗೋಬೇಕು. ಒಂದು ಸ್ವಲ್ಪ ಕೊಬ್ಬರಿ ತೊಗೋಬೇಕು. ಕೊಬ್ಬರಿ ಮ್ಯಾಗಿಂದ ಕರಿದೆಲ್ಲ ತಕ್ಕೋಬೇಕದ, ಯಾಕಂದ್ರೆ ವೈಟ್ ಕಲರ್ ಬಿಳಿ ಕಲರ್ ಬರೋಂಗಿಲ್ಲ ದೋಸೆದ. ಸ್ವಲ್ಪ ಅನ್ನ ತೊಗೊಂಡೇನಿ, ಭಾಳ ತೊಗೊಳೋದಿಲ್ಲ. ಇದಕ್ಕೆ 2 ಗ್ಲಾಸಿಗೆ 1 ಚಮಚೆ ಅದನ್ನು ಸೋಸ್ಕೋತೇನೆ. ಕಾರಣ ಏನಂದ್ರೆ ಅದಕ್ಕೊಂದು ಸ್ವಲ್ಪ ಅಕ್ಕಿ ಅದೆಲ್ಲ ಉಳಿತೈತಿ. ಎಲ್ಲರ ಒಂದೊಂದು ಉಳಿದ್ರೂ ಹರಿತಾವ ದೋಸೆ, ಅದಕ್ಕೆ ಸೋಸ್ಕೊಲಿಕತ್ತೀನಿ. ಸೋಸ್ಕೊಳ್ಳ ನಡೀತೈತೆ. ಎಲ್ಲರ ಅಪ್ಪಿ ಒಂದು ಅಕ್ಕಿ ಉಳಿತಂದ್ರೆ ಹರಿತಾವ. ಅದು ಕೊಬ್ಬರಿ ಮತ್ತು ಅನ್ನ ರುಬ್ಕೊಲಿಕತ್ತೀನಿ. ಅದನ್ನೇನು ಸೋಸ್ಕೊಂಡಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡೇನು ರುಚಿಗೆ ತಕ್ಕಂತೆ. ಇದು ಅವಾಗ ರುಬ್ಬಿ ಮಾಡ್ಬೋದ್ರೆ ನೆನೆನೂ ಇಡ್ಬೋದು ರುಬ್ಬಿ. ಸ್ವಲ್ಪ ಸೋಡಾ ಹಾಕ್ಕೊಂಡೇನು ಒಂದು ಚಿಟಿಕೆ. ಅದ್ರ ಮ್ಯಾಗ ಒಂದು 3-4 ಡ್ರಾಪ್ ಲಿಂಬೆಹಣ್ಣು ಹಿಂಡ್ಕೊಂಡೇನು, ಅಂದರೆ ಚಲೋ ಬರ್ತಾವೆ ರೀ. ಸ್ವಲ್ಪ ಸೋಡಾ ಲಿಂಬೆಹಣ್ಣು ಹಾಕೋದ್ರಿಂದ ನೋಡ್ರಿ. ನಾನು ಅಗಲ್ತ ತವೆ ಹೇಗೆ ತೊಗೊಂಡಿಲ್ಲ ಅಂದ್ರೆ ಸಿಡಿತೈತಿ ಹಿಟ್ಟ, ಅದಕ್ಕಾಗಿ ಗುಮ್ಮು ತೊಗೊಂಡೇನಿ. ಯಾಕಂದ್ರೆ ಅಗಲಿತ್ತಂದ್ರೆ ಭಾಳ ಹೊರಗಡೆ ಎಲ್ಲ ಸಿಡಿತೈತಿ ಗ್ಯಾಸ್ ಮ್ಯಾಗೆಲ್ಲ. ಇದು ಗುಮ್ಮ ಕಡಾಯಿಗಿತ್ಲಿ ಇತ್ತಂದ್ರೆ ಸಿಡಿಯಂಗಿಲ್ಲ. ಭಾಳ ಚಲೋ, ಭಾಳ ಮೃದು ಆಗ್ತಾವ್ರಿ ಇವು ದೋಸೆ. ಕೈಲಿಂದನೇ ಎತ್ತಿ ಹಾಕ್ಬೋದು. ಭಾಳ ಕೊಬ್ಬರಿ ಭಾಳ ಹಾಕ್ಕೊಳ್ಳೋದಿಲ್ಲ, ಕಡಿಮೆ ಹಾಕೋದು. ಸ್ವಲ್ಪ ಒಂದು 7-8 ಪೀಸ್ ಹಾಕೊಂಡ್ರೆ ಸಾಕು. ಸ್ವಲ್ಪ ಅನ್ನ ಹಾಕೋಬೇಕು, ಸ್ವಲ್ಪ 4 ಮೆತ್ತೆ ಕಾಳು. ನೀವು ಮಾಡಿ ನೋಡಿರಿ. ನೋಡ್ರಿ ಎಷ್ಟು ಚಂದ ಬಂದವೆ, ಎಷ್ಟು ಬೆಳ್ಳಗೆ ಬಂದವೆ. ಕೊಬ್ಬರಿದ ಮ್ಯಾಗಿಂದ ಕರಿದು ಹಾಕೋತಂದ್ರೆ ಅದು ಕಲರ್ ಕರಿ ಆಗ್ತದೆ ನೋಡ್ರಿ. ಒಂದು ಹರಿದಿಲ್ಲ, ಏನಿಲ್ಲ, ಎಷ್ಟು ಸ್ಪಂಜಿ ಬಂದಾವೆ ನೋಡ್ರಿ. ಎಷ್ಟು ದೋಸೆ ಗಟ್ಟಲೆ ಬಂದಾವೆ. ಥ್ಯಾಂಕ್ ಯು ಫ್ರೆಂಡ್ಸ್.